ಆಂಜನೇಯ ಹುಟ್ಟಿದ ಜನ್ಮಸ್ಥಳ. ಭತ್ತ ಅಂತಾರೆ ಏನಂತಾರೆ. ಗುಡ್ ಮಾರ್ನಿಂಗ್ ಗೈಸ್. ಮೈಕ್ ಆನ್ ಇದೆಯಾ? ಮೈಕ್ ಆನ್ ಇದೆ. ಏನಂತಂದ್ರೆ ಗೈಸ್, ರಾತ್ರಿ ಎಲ್ಲ ಇಲ್ಲೇ ಸ್ಟೇ ಆಗಿದ್ವಿ. ಸ್ಟೇ ಆಗಿ ಇವತ್ತು ನಾವೀಗ ಹೊರಡ್ತಾ ಇದೀವಿ. ಈಗ ವೆದರ್ ನೋಡಿ, ಈ ತರ ಔಟ್ ಸೈಡ್ ನೋಡಿ ಯಾವ ತರ ಕಾಣ್ತಿದೆ. ದೇವಸ್ಥಾನದ ಮೇಲ್ಗಡೆ ಈಗ ಮತ್ತೆ ಜನಗಳು ಬರ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವೀಗ ಹೋಗ್ತಾ ಇದೀವಿ. ಕಾರ್ತಿ ಏನಂದ್ರೆ ಮತ್ತೊಂದ್ಸರಿ ದರ್ಶನ ಮಾಡ್ಕೊ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಅವನಿಗೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಭಜನೆ ಮಾಡೋರು ಇನ್ನೂ ಭಜನೆ ಮಾಡ್ತಾರೆ, ರಾತ್ರಿ ಎಲ್ಲ ಭಜನೆ ಮಾಡ್ತಿದ್ರು. ಲಾಸ್ಟ್ ಟೈಮ್ ಬಂದಾಗ ರಾತ್ರಿ ಎಲ್ಲ ಭಜನೆ ಮಾಡ್ತಿದ್ರು, ಬಟ್ ಇವಾಗ ಭಜನೆ ಮಾಡಿಲ್ಲ ಈ ಸಾರಿ ರಾತ್ರಿ ಎಲ್ಲ. ಈಗ ಮಾರ್ನಿಂಗ್ ಎದ್ದು ಮತ್ತೆ ಇಲ್ಲಿ ಭಜನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗೇನಂತಂದ್ರೆ ನಾನು ಅವ್ನು ಬಂದಿದ ತಕ್ಷಣ ಈ ಜಾಗದಿಂದ ಹೊರಡೋಣ. ಆಕ್ಚುಲಿ ಇದ್ರ ಬಗ್ಗೆ ಜಾಗದ ವ್ಯೂ ಪಾಯಿಂಟ್ ನಿಮಗೆ ತೋರಿಸಿಲ್ಲ. ಆ ವ್ಯೂ ಪಾಯಿಂಟ್ ತೋರಿಸ್ಬಿಟ್ಟು ಇಲ್ಲಿಂದ ಹೋಗ್ತೀವಿ. ಚೆನ್ನಾಗಿತ್ತು ಗೈಸ್ ಈ ಜಾಗಕ್ಕೆ. ಎಲ್ಲೆಲ್ಲ ಹೋಗಿದ್ವಿ. ಇಲ್ಲೆಲ್ಲ ಮನೆಗಳೆಲ್ಲ ತುಂಬಾ ಕಡಿಮೆ ಅಲ್ವಾ, ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು. ರಾತ್ರಿ ಎಲ್ಲ ಪಕ್ಷಿಗಳ ಶಬ್ದ, ಏನೇನೋ ಶಬ್ದಗಳು, ಒಂಥರ ಚೆನ್ನಾಗಿತ್ತು ಒಂಥರ. ಅವ್ನು ಬರ್ಲಿ ಅಂತ ವೇಟ್ ಮಾಡ್ತಿದ್ದೀನಿ. ಅವ್ನು ಬಂದ್ಮೇಲೆ ಹೋಗೋಣ. ಸೊ ಏನಕ್ಕಂತಂದ್ರೆ ಇಲ್ಲಿ ಬ್ಯಾಗ್ಗಳೆಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಶೂಸ್ ಎಲ್ಲ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ನೀರು ಫೇಸ್ ವಾಶ್ ಮಾಡೋಣ ಅಂತ ಅಲ್ಲಿ ಹೋದೆ, ಬಟ್ ಅಲ್ಲಿ ನಮಗೆ ನೀರು ಸಿಕ್ಕಲಿಲ್ಲ ನನಗೆ. ಅಲ್ಲಿ ಕುಡಿಯೋ ನೀರು ಇದೆಯಲ್ಲ, ಕುಡಿಯೋ ನೀರಲ್ಲಿ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಇನ್ನು ಕೆಳಗೆ ಹೋಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫೇಸ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಕೆ ಅಸಹ್ಯ ಕಾಣ್ತಿದ್ದು ನನಗೆ. ನಂಗೊಂಥರ ಅಸಹ್ಯ ಅನ್ನಿಸ್ತದೆ ನೋಡ್ಕೊಂಡ್ರೆ. ಇಲ್ಲಿ ನೋಡಿ, ಈಗ ಜನಗಳೆಲ್ಲ ಎಷ್ಟು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅವ್ನು ಬರೋ ತನಕ ಅಷ್ಟೇ ನಾವು ವೆಯ್ಟ್ ಮಾಡಬೇಕು. ಅವ್ನು ಬಂದಮೇಲೆ ಇಲ್ಲಿಂದ ಹೋಗೋಣ. ಆಲ್ರೆಡಿ ಒಳಗೆ ಹೋಗಿದ್ದಾನೆ ದರ್ಶನ ತೊಗೊಳಕ್ಕೆ. ದರ್ಶನ ಮುಗಿಸ್ಕೊಂಡು ಬರ್ತಾನೆ. ಅಲ್ಲಿ ತನಕ ವೆಯ್ಟ್ ಮಾಡೋಣ ನಾವಿಲ್ಲಿ. ಈ ಬ್ಯಾಗ್ ಇಲ್ಲ ಅಂದಿದ್ರೆ ನಾನು ನಿಮಗೆ ತೋರಿಸಿದ್ದೆ ಆ ಕಡೆ ಕರ್ಕೊಂಡೋಗಿ. ಇಲ್ಲಿ ಬ್ಯಾಗ್ ಇರಲಿ ಆದರೂ ಒಂದು ಸ್ವಲ್ಪ ಆ ಕಡೆ ಸೈಡ್ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಆಪೋಸಿಟ್ ಸೂರ್ಯ ಇರೋದು. ಸನ್ರೈಸ್ ಆಗ್ಬೇಕಾದ್ರೆ ನಾವು ಸನ್ರೈಸ್ ಆದಮೇಲೆ ಎದ್ದಿರೋದು ಲೇಟಾಗಿ. ಸೊ ಮಲಗಿರೋದು ಲೇಟ್ ಆಗಿದ್ದರಿಂದ ಎದ್ದೇಳೋದು ಲೇಟ್ ಆಗಿತ್ತು. ಎಲ್ಲ ಹಾಕಿ ಈ ಜಾಗದಲ್ಲಿ ಬನ್ನಿ ತೋರಿಸ್ತೀನಿ. ಬ್ಯಾಗ್ಗಳು ಅಲ್ಲೇ ಇದೆಯಲ್ಲ, ಅದು ಅಲ್ಲೇ ಇದ್ರೇ ಬೆಸ್ಟಾ ಅಂತ. ಬ್ಯಾಗು ಎತ್ಕೊಬಂದಿದ್ರೆ ಬೆಸ್ಟಾ ಅಂತ. ಅಲ್ಲಿದ್ದರೆ ದೇವ್ಗೆ ಬಿಟ್ಟರು ಯಾರಾದರೂ ಒಂದು ನಂಬಿಕೆ ಮೇಲೆ ಬಿಟ್ಟೋಗ್ತಿದ್ದೀನಿ. ಸೊ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ, ಚೆನ್ನಾಗಿದೆಯಲ್ಲ. ನಿನ್ನೆ ನಿಮಗೆ ಅದೆಲ್ಲ ನದಿಗಳು ಗೈಸ್, ಆ ಕಡೆ ಎಲ್ಲ ಹೋಗ್ತಿರೋ ನದಿಗಳು. ಆ ಕಡೆ ಹಳೆಯದೊಂದು ಕೋಟೆಗಳಿದೆ ಆ ಕಡೆ ಎಲ್ಲ ಕೋಟೆ, ಮತ್ತು ಈ ಕಡೆನೂ ದೇವಸ್ಥಾನ, ಹಳೆಯದು ದೇವಸ್ಥಾನ ಎಲ್ಲಗಳಿದೆ. ಝೂಮ್ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಹೇಳಿ 2 ದಿವಸ ಕರೆಕ್ಟಾಗಿ ನಿದ್ದೆ ಇಲ್ಲಲ್ಲ, ಹಾಗಾಗಿ 2 ದಿವಸನ 2 ನೈಟು ಕರೆಕ್ಟಾಗಿ ನಿದ್ದೆ ಇಲ್ಲ. ಹಂಗಾಗಿ ಅಷ್ಟು ಜಾಸ್ತಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಆ ಕಡೆ ಹೋಗೋಣ. ಆ ಜಾಗದಲ್ಲಿ ಒಂದ್ಸರಿ ಹೋಗಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ಬಟ್ ಈ ಸಾರಿ ಜನಗಳು ಸ್ವಲ್ಪ ಕಡಿಮೆ ಅಲ್ಲ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಯಾರೋ ಫಾರಿನಳು ಸಿಗರೇಟ್ ಏನೋ ಸೇರ್ತಿದ್ದಾಳೆ. ಹೊಗೆ ಬಂತು ಆವಾಗಲೇ. ಈ ಜಾಗದಲ್ಲಿ ನಾನು ನಡ್ಕೊಂಡು ಬರ್ತಿರೋದು. ಈ ಪೋರ್ಷನಿಂದ ನೋಡಿ ಏನು ವ್ಯೂಸ್ ಇದೆ, ಸಖತ್ತಾಗಿದೆ ಅಲ್ಲ ಈ ಜಾಗದಿಂದ ವ್ಯೂಸು. ಅದೆಲ್ಲ ಚಿಕ್ಕ ಅದು ಏನು ಗೊತ್ತಾ, ಬೆಳೆಗಳು ಗೈಸ್. ಅಕ್ಕಿ ಇದೆಯಲ್ಲ, ಅಕ್ಕಿ ಮಾಡ್ತಾರಲ್ಲ ಅದ್ರ ಬೆಳೆ. ಅದೇನಂತಾರೆ, ಭತ್ತ ಅಂತಾರೆ ಏನಂತಾರೆ, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಭತ್ತ ಅಂತಾರೆ ಏನಂತಾರೆ, ಬಟ್ ಅದು ಅಕ್ಕಿ ಗೈಸ್, ಅಕ್ಕಿ ಅದು. ಮತ್ತು ಈ ತೆಂಗಿನ, ಇಲ್ಲಿ ನೋಡೋಕೆ ಚೆನ್ನಾಗಿರೋ ವಿಚಾರ ಏನಂತಂದರೆ, ಈ ನೇಚರ್ ವಾತಾವರಣ ಇರುತ್ತಲ್ಲ, ಮಲೆನಾಡಲ್ಲಿ ಬರುತ್ತಲ್ಲ ಆ ಥರ ಬರೋಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ನೋಡೋಕ್ಕೆ. ಆ ತೆಂಗಿನ ಮರಗಳು, ಆ ಕಲ್ಲು ಬಂಡೆಗಳು, ಮತ್ತು ಆ ಗಳು ಯಾವುದೋ ಫಿಲಮಿಂದ ನೆನಪಾಗ್ತದೆ ನನಗೆ, ಗಳು ಅನ್ನೋದು. ಸೊ ಹಂಗಾಗಿ ಅದರಿಂದ ಅದು ಏನೋ ಒಂಥರ ಕಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಥರ ಫೀಲ್ ಆಗುತ್ತೆ. ಅದೆಲ್ಲ ಎಕರೆಗಳು, ಒಬ್ಬೊಬ್ರದ್ದು ಇಷ್ಟಿಷ್ಟು ಎಕರೆ ಅಂತಾರೆ ಆ ಜಾಗದಲ್ಲಿ ಇಟ್ಟಿರೋದು. ಅಲ್ಲಿ ಗ್ರೀನ್ ಇರೋದು ಎಲ್ಲ ಭತ್ತಗಳೇ ಬೆಳೆದಿರೋದು. ಭತ್ತನ ಅಕ್ಕಿ ಮಾಡೋದಕ್ಕೆ ಏನಂತಾರೆ ಹೇಳಿ, ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ಚೆನ್ನಾಗಿದೆ ಟೋಟಲಿ. ನಿಮಗಂತೂ ಬೆಂಗಳೂರಲ್ಲಿ ಇರೋರಿಗೆ ಮತ್ತು ಮಲೆನಾಡಲ್ಲಿ ಇರೋರಿಗೆ ಇಂಥ ಸೈಡ್ ಬಂದರೆ ನಿಮಗೆ ಕಂಪ್ಲೀಟಾಗಿ ಯಾವುದೋ ಡಿಫ್ರೆಂಟ್ ವೈಬ್ ಫೀಲ್ ಆಗುತ್ತೆ. ಅಂದರೆ ವಾತಾವರಣ ನೋಡೋಕ್ಕೆ ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಅನಿಸುತ್ತೆ, ಖುಷಿ ಕೊಡುತ್ತೆ ನೋಡಿದ್ರೆ. ಆ ತೆಂಗಿನ ಮರ ಎಲ್ಲ ಇರುತ್ತಲ್ಲ, ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿ. ಅಂದರೆ ಈ ಥರ ಮೇಲಿಂದ ಡ್ರೋನ್ ಶಾಟ್ ವ್ಯೂ ಅಂತಾರಲ್ಲ, ಆ ಟೈಪಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಲ್ಲೊಂದು ಯಾವುದೋ ಗೋಪುರ ಕಾಣ್ತಾಯಿದೆ. ಇದು ಯಾವುದು ಗೋಪುರ ಅಂತ ಗೊತ್ತಿಲ್ಲ ಇದು ನನಗೆ. ಮತ್ತು ಇಲ್ಲೂ ಅಷ್ಟೇ ನೋಡಿ, ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸು. ಆ ಜಾಗ ಇದೆಯಲ್ಲ, ಆ ಜಾಗನೂ ಅಷ್ಟೇ ಹಿಸ್ಟಾರಿಕಲ್ ಪ್ಲೇಸ್ ಅದು. ಓಕೆ, ಇಲ್ಲಿಂದ ಹೋಗೋಣ ನಾವು. ಹೋಗಿ ನಮಗೀಗ 12 ಗಂಟೆ ಟ್ರೈನ್ ಇದೆ. 12 ಗಂಟೆ ಟ್ರೈನ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಬೇಗ ಹೋಗಬೇಕು ಇಲ್ಲಿಂದ.
ದೇವಸ್ಥಾನ ಕೊನೆದಾಗ ನೋಡ್ಕೊಬಿಡಿ. ಅಂಜನಾದ್ರಲ್ಲಿ ಆಂಜನೇಯ ಹುಟ್ಟಿದ ಜನ್ಮಸ್ಥಳ. ಈ ಫೇಸ್ ಹೆಂಗ್ ಕಾಣುತ್ತೆ ಅನ್ನೋದು ನಿಮಗೆ ತೋರಿಸಿಲ್ಲ ಅಲ್ಲ. ಈ ಬಂಡೆ ಇದೆ ನೋಡಿ, ಈ ಬಂಡೆ ಇಲ್ಲಿ ಟಾಪ್ ಅಲ್ಲಿ ಇದೆಯಲ್ಲ, ಈ ಬಂಡೆ ಇದು ಅದ್ರ ಮೂತಿ ತರ ಕಾಣುತ್ತೆ ಬಾಟಮ್ ಇಂದ ನೋಡಿದ್ರೆ. ಇದೆಲ್ಲ ಇಲ್ಲಿಂದ ನೋಡಿದ್ರೆ ಆತರ ವ್ಯೂ ಅನ್ಸಲ್ಲ. ಕೆಳಗೆ ಹೋಗ್ಬೇಕು, ಕೆಳಗೆ ಹೋಗಿ ನೋಡಿದ್ರೆ ನಿಮ್ಗೆ ಆ ಬಂಡೆ ಇರೋದು ಆಂಜನೇಯಂದು ಮುಖ ಇದೆಯಲ್ಲ ಶೇಪು, ಆ ಶೇಪ್ ತರ ಫೀಲ್ ಕೊಡುತ್ತೆ ನೋಡಕ್ಕೆ. 85% ಆ ತರ ಕೊಡುತ್ತೆ. ಚೆನ್ನಾಗಿ ಐಡೆಂಟಿಫೈ ಮಾಡ್ಬೋದು ಅದನ್ನ. ಬನ್ನಿ ಈಗ ಇಲ್ಲಿಂದ ಓಡೋಣ. ಕಾರ್ತಿನೂ ಆಚೆಗೆ ಬಂದ ಏನೋ ಗೊತ್ತಿಲ್ಲಲ್ಲ ಗುರು. ಫಸ್ಟ್ ಹೋಗ್ಬಿಡೋಣ ಬನ್ನಿ. ಫಾರಿನರ್ ಎಲ್ಲ ಇಲ್ಲೇ ಕೂತ್ಬಿಟ್ಟಿದ್ದಾನೆ, ಏನೋ ಮಾತಾಡ್ತಾ ದಮ್ಗಿ ನೋಡ್ಕೊಂಡು ಕೂತ್ಬಿಟ್ಟಿದ್ದಾನೆ ಇಲ್ಲಿ. ಇವ್ನು ಅರ್ಜೆಂಟ್ ಮಾಡ್ತಿದ್ದಾನೆ. ಇವ್ನ ಜೊತೆ ಅರ್ಜೆಂಟ್ ನಾನು ರೆಡಿ ಆಗೋಕ್ ಹೋಗಿ ಏನ್ ತಾಪತ್ರ ನೋಡಿ, ಹೆಂಗ್ ಶೂಸ್ ಹಾಕೊಂಡಿದ್ದೀನಿ. ಉಲ್ಟಾ ಪಲ್ಟಾ ಶೂಸ್ ಹಾಕೊಂಡಿದ್ದೀನಿ ನಾನು. ಅದಕ್ಕೆ ಅರ್ಜೆಂಟ್ ಮಾಡಬಾರ್ದು ಅನ್ನೋದು. ಹೋಗಾರ ಅಂತಿದ್ಯಲ್ಲ ಅಲ್ಲಿ ಕೆಳಗೆ ಬೇಗ ಮುಖ ತೊಳೆಯೋಣ ಅಂತ. ಶೂಸ್ ಎಲ್ಲ ಅಸಹ್ಯ ಆಗ್ಬಿಟ್ಟಿಲ್ಲ. ನನ್ನಷ್ಟು ಗಲೀಜ್ ನಮಗೆ ಯಾರು ಇಲ್ಲ ಅನಿಸ್ತದೆ. ಓಕೆ ಗೈಸ್, ಈಗ ಎಲ್ಲ ಮುಗಿಸ್ಕೊಂಡು ರಾತ್ರಿ ಅಲ್ಲೇ ಸ್ಟೇ ಆಗಿ ಈಗ ಹೋಗ್ತಾ ಇದೀವಿ. ನೆನೆಯಿಂದ ಹೆಚ್ಚು ಕಮ್ಮಿ ನಾವು 4 ಸಾರಿ ಹತ್ತಿ ಇಳ್ದಿ ಮಾಡಿರೋದು ಗೈಸ್. ಪಾಪ ಅವನಂತೂ ಕಾಲು ಸಿಕ್ಕಾಬಿಟ್ಟೆ ನೋವು ಅಂತಿದ್ದ. ಹತ್ತಿ ಇಳ್ದಿ 4 ಸಾರಿ. ಈಗ ನಾವೇನಂತಂದ್ರೆ, ಈಗ ನಮಗೆ ಟ್ರೈನ್ ಈಗ 12 ಗಂಟೆಗೆ ಬಾಕಿ ಇದೆ. ಈಗ ನಮಗೆ ಟ್ರೈನ್ 12 ಗಂಟೆಗೆ ಇರೋದ್ರಿಂದ ನಾವು ಬೇಗ ಹೋಗ್ಬೇಕು. ಆಲ್ರೆಡಿ ಟೈಮ್ 8 o'clock ಆಗಿದೆ. 8, 10, 11, 12 4 hours ಅಷ್ಟೇ ಬಾಕಿ ಇರೋದು. 4 hours ಅಂದರೆ ಇಲ್ಲಿಂದ ನಾವು ಇವನೇನೋ ಪರ್ಚೇಸ್ ಮಾಡಬೇಕು ಅಂತಿದ್ದಾನೆ. ಇವನೇನೋ ಪರ್ಚೇಸ್ ಮಾಡಿ ಅಲ್ಲಿಂದ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಈಗ ಇಲ್ಲಿಂದ ಸ್ವಲ್ಪ ಬಸ್ಸು ಆಟೋನ ಗೊತ್ತಾ. ಬಸ್ ಸಿಕ್ಕಿದ್ರೆ ಓಕೆ, ಬಸ್ ಸಿಕ್ಕಿಲ್ಲ ಅಂದರೆ ನಮ್ಗೆ ಸ್ವಲ್ಪ ಪ್ರೆಷರ್ ಆಗುತ್ತೆ. ಓಕೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿನ್ನೆ ರಾತ್ರಿ ಈ ಜಾಗದಲ್ಲಿ ಇದೆಯಲ್ಲ ಚಂದ್ರ ಹುಟ್ಟಿದ್ ನೋಡಿ ಸಕ್ಕದಾಗ ಅನಿಸ್ತು. ಈ ಜಾಗದಲ್ಲಿ ಕಟ್ಟಿದ್ರ ಆಪೋಸಿಟ್ ಚಂದ್ರ ನೋಡ್ತಿದ್ರೆ ಮಸ್ತಾಗಿ ಅನ್ಸೋದು ಗೈಸ್. ಖುಷಿ ಕೊಡ್ತಿತ್ತು ನೋಡಿ. ಅಲ್ಲೇನಾ ಚಂದ್ರ ಹೆಂಗ ಅನ್ಸ್ತು ರಾತ್ರಿ ಈ ಜಾಗದಲ್ಲಿ. ಆ ರೀಸನ್ ನೆನ್ನೆ ಸಿಕ್ಕಾಪಟ್ಟೆ ಜನ, ಇವತ್ತು ಸಿಕ್ಕಾಪಟ್ಟೆ ಜನ. ಬಟ್ ನೈಟ್ 10 o'clock ಮೇಲೆ ಯಾರು ಇರ್ಲಿಲ್ಲ. ನಾವಿಬ್ರ ಇದ್ದಿದ್ದು ಇಲ್ಲಿ. ನಮ್ಮನ್ನ ಅಲ್ಲಿ ಮಲ್ಕೊಂಡಿದ್ದಾಗ ಚಿರಾತೆ ಇದೆ ಬ್ರೋ, ಅಲ್ಲಿ ಮಲ್ಕೊಂಬಿಡಿ ಅಂತ ಹೇಳಿದ್ರು. ನಾವು ಓಪನ್ ಸ್ಪೇಸ್ ಅಲ್ಲಿ ಮಲ್ಕೊಂಡು ಸ್ಟೇ ಮಾಡಿದ್ವಿ. ಆಮೇಲೆ ಟೆಂಟ್ ಹಾಕಿದ್ ನಾವು ಅದೆಲ್ಲ ಬಿಟ್ಟು. ಇವರೆಲ್ಲ ಯಾಕೆ ಇಷ್ಟು ಕಷ್ಟಪಟ್ಟು, ಅದಕ್ಕೆ ಹೇಳೋದು ಜೀವನದಲ್ಲಿ ಗೈಸ್ ಫಿಸಿಕಲ್ ಆಕ್ಟಿವಿಟಿ ಏನಾರ ಒಂದು ಇರಬೇಕು ನಮ್ಮ ದೇಹಕ್ಕೆ. ರನ್ನಿಂಗ್ ಮಾಡ್ತಾ ಇರ್ಬೇಕು. ಇಲ್ಲಿ ನೋಡಿ ಇವನೇನು ಮಾಡ್ತಿಲ್ಲ, ಅದಕ್ಕೆ ಇವ್ನಿಗೆ ಫಿಟ್ನೆಸ್ ಇಲ್ಲ. ನಾನು ಎಷ್ಟು ಆರಾಮಾಗಿ 4 ಸಾರಿ ಹತ್ತಿ ಹೇಳಿದ್ರು ನನಗೇನು ಮ್ಯಾಟರೇ ಆಗ್ತಿಲ್ಲ. ಫಿಸಿಕಲ್ ಆಕ್ಟಿವಿಟಿ ಇದ್ದರೆ, ರನ್ನಿಂಗು ಏನಾದ್ರು ಮಾಡ್ತಾ ಇದ್ರೆ ಹತ್ತಿ ಇಳಿಬೋದು. ಅದೆಲ್ಲ ಆರಾಮಾಗಿ ಅನಿಸುತ್ತೆ ಇದೆಲ್ಲ ಹತ್ತಿ ಇಳಿಯೋಕ್ಕೆ. ಇಂಥ ಟೈಮಲ್ಲಿ ಉಪಯೋಗ ಬರುತ್ತದು. ನಾವು ಸಂಜೆ ಹತ್ತಿದ್ರಿಂದ ನಮಗೆ ಅಷ್ಟು ಜನ ಸಿಕ್ಕಿರಲಿಲ್ಲ ನಾವು ನೆನ್ನೆ ನೈಟು. ಬಟ್ ಈಗ ನೋಡಿ ನಮ್ಮ ಕಾಲಿಗೆ ಸಿಗ್ತಿದ್ದಾರೆ ಇಷ್ಟಕ್ಕೊಂದು ಜನ. ಹೋಗಿ ಬಂದು ನಾವು ನಿನ್ನೆ ಸಂಜೆ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಡೀ ರಾತ್ರಿ ಹತ್ತಿ ಇಳ್ದು 4ನೇ ಸಾರಿ ಇಳಿತಾ ಇರೋದು ಈಗ ನಾವು. ಯಾಕೆ ಗೊತ್ತಾ ಗೈಸ್ ಕಷ್ಟ ಆಗ್ತಿರೋ ಹತ್ತಿ ಇಳಿಯೋಕ್ಕೆ. ನಮ್ಮ ಜೊತೆ ಒಂದು ವಿಡಿಯೋ ಮಾಡಿದ್ದ ಗೊತ್ತಿದೆಯಾ ನಿಮಗೆ? ವಿಡಿಯೋ ಮಾಡಿದಾಗ ಬೈಕಲ್ಲಿ, ಕಾರಲ್ಲಿ ಅಲ್ಲ ಸ್ಕೂಟಿಯಲ್ಲಿ ಬಿದ್ದಿದ್ನಲ್ಲ, ಹಂಗಾಗಿ ಅವನಿಗೆ ಕಾಲು ಈಗ ಪ್ರಾಬ್ಲಮ್ ಇರೋದು, ನೋವ್ತಾ ಇರೋದು ಈಗ. ಅದರದ್ದು ಎಫೆಕ್ಟ್ ಈಗ ಗೈಸ್. 572 ಸಮಥಿಂಗ್ ಮೆಟ್ಲುಗಳನ್ನ ಹತ್ತಿ ಕೊನೆಗೂ ನಾವು ಇಳಿದಿದ್ವಿ. ಮತ್ತೆ ನಾವು ಅಲ್ಲಿ ಮೇಲಕ್ಕೇನು ಹೋಗೋ ಸೀನ್ ಇಲ್ಲ. ನಾವು ಇಲ್ಲಿಗೆ ಇವತ್ತಿಗೆ ಎಂಡು ಇಲ್ಲಿ. ಮತ್ತೆ ನಾನು ಈ ಜಾಗಕ್ಕೆ ಬರ್ತೀನಿ ಇಲ್ಲೋ ಗೊತ್ತಿಲ್ಲ. ಐ ಥಿಂಕ್ ನಾನು ಮತ್ತೆ ಯಾವತ್ತೂ ಲೈಫಲ್ಲಿ ಇಲ್ಲಿಗೆ ಬರಲ್ಲ ಅನಿಸುತ್ತೆ ನಾನು. ಸೊ ಈಗಲೇ ಕಣ್ ತುಂಬ್ಕೊಬಿಡೋಣ. ನೀಗೇನು ಫೇಸ್ ವಾಶ್ ಬೇಗ ಫೇಸ್ ವಾಶ್ ಫ್ರೆಶ್ ನೀರಿಲ್ಲ ಇಲ್ಲಿ, ಅದಕ್ಕೆ ಎತ್ಕೊಂಡಿದ್ರೆ ಆಗೋದು. ಹೇಳೋದು ಕೇಳೋಲ್ಲ. ಇರ್ತೀಯ ಒಂದು 2 ನಿಮಿಷ ಹೋಗಿ ಎತ್ಕೊಬರಲ್ಲ. ಬೇರೆ ಯಾರು ಎತ್ಕೊಂಡಿರ್ತಾರೆ ಅದನ್ನು. ಯಾಕೆ ಅದನ್ನು ರೆಕಾರ್ಡ್ ಮಾಡ್ತಿದ್ದೆ? ನೀರು ತರ್ತಿರೋದು ವಾಶ್ ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ನೀರೇ ಸಿಕ್ಲಿಲ್ಲ ನಮಗೆ. ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಮೇಲೆ ಕ್ಲೋಸ್ ಆಗಿತ್ತಲ್ಲ, ಅದರಿಂದನೇ ಇಲ್ಲೂ ಕ್ಲೋಸ್ ಆಗಿತ್ತಲ್ಲ. ಮೇಲ್ಗಡೆನೂ ಬರ್ತಿಲ್ಲ, ಕೆಳಗಡೆನೂ ಬರ್ತಿಲ್ಲ. ಈಗ ಗೈಸ್ 2 ಲೀಟ್ರಲ್ಲೇ ನಾವು ಫೇಸ್ ವಾಶ್ ಮಾಡ್ಕೊಬಿಟ್ಟು ಪಟ್ ಅಂತ ಹೋಗೋಣ. ಲಾಸ್ಟ್ ಟೈಮ್ ಇಲ್ಲಿ ಫಿಶ್ ಸಿಕ್ಕಾಪಟ್ಟೆ ಇದ್ವು. ಫಿಶ್ಶು ಮತ್ತು ಸ್ನೇಕು ನೋಡಿದ್ವಿ. ಬಟ್ ಇವತ್ತು ಫಿಶ್ಶು ಇಲ್ಲ, ಏನು ಕಾಣ್ತಾ ಇಲ್ಲ. ಗಲೀಜಾಗಿದೆ ಈಗ ನೀರು. ಒಂದು ಸ್ವಲ್ಪ ಮುಂಚೆ ಸೂಪರ್ ಆಗಿತ್ತು ನೀರುಗಳು ನೋಡೋಕ್ಕೆ ಈ ಜಾಗದಲ್ಲಿ. ಬಟ್ ಈಗ ಸ್ವಲ್ಪ ಡರ್ಟಿ ಆಗಿಬಿಟ್ಟಿದೆ. ಬಾ ಈ ಕಡೆ ಬಾ, ಇಲ್ಲಿ ಹೋಗ್ಬಿಡೋಣ. ಫಸ್ಟು ಪಟ್ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬಿಡೋಣ ಇಲ್ಲಿಂದ. ಗೈಸ್ ಏನು ಗೊತ್ತಾ,
ಇಲ್ಲಿ ನಾವೊಂದು ಅಬ್ಸರ್ವ್ ಮಾಡಿದ್ವಿ, ದೇವಸ್ಥಾನ ಪಕ್ಕ ಚೆನ್ನಾಗಿದೆ, ಅದ್ರ ಅಕ್ಕಪಕ್ಕ ಒಂದು 10-20 ಮೀಟರ್ಸ್ ಏನಾರು ಆಚೆ ಹೋದ್ವಿ ಅಂದ್ಕೊಳ್ಳಿ, ದೇವ್ರಾಣೆ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲಲ್ಲೇ ಬಾತ್ರೂಮಿಗೆ ಹೋಗಿರೋದು ಎಲ್ಲ ಅಸಹ್ಯ ನಡೆದಾಡೋಕ್ಕೆ ಆಗೋಂಥರ ಅಸಹ್ಯ ಅನಿಸುತ್ತೆ ಗೈಸ್, ಆ ಥರ ಆಗಿದೆ. ಮೋಸ್ಟ್ಲಿ ಇಲ್ಲಿ ಲೋಕಲ್ ಜನಗಳು ಅಥವಾ ಮೇಲಿರೋ ಟೆಂಪಲ್ ಹತ್ರ ಡೈಲಿ ಸ್ಟೇ ಆಗೋ ಜನಗಳೇ ಆ ಥರ ಮಾಡಿರೋದ ಅಂತ, ಅಷ್ಟು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ಅಷ್ಟು ನೀಟ್ನೆಸ್ ಆಗಿಲ್ಲ. ಏನಂತೀಯ? ಹಾಂ, ನಿನಗೇನು ಅನಿಸುತ್ತೆ ಹೇಳು? ಪವಿತ್ರವಾದ ಕ್ಷೇತ್ರನ ಗಲೀಜು ತುಂಬ ಅಂದರೆ ತುಂಬ ಗಲೀಜು ಮಾಡ್ತಾ ಇದ್ದಾರೆ. ಅಂದರೆ ಈಗ ಟೂರಿಸ್ಟು ಬರೋ ಅಂಥ ಜಾಗ ಬೇರೆ ಬರ್ತಾ ಇರ್ತಾರೆ, ಸೊ ಇದನ್ನು ನೀಟಾಗಿಡಬೇಕು. ಹೌದು, ಬಟ್ ಆದರೆ ಈ ಜಾಗ ತುಂಬ ಕೆಟ್ಟದಾಗಿದೆ ಗೈಸ್. ಇಲ್ಲಿ ನಾವು ನಡೆದಾಡೋಕ್ಕೆ ಒಂಥರ ಅಸಹ್ಯ ಅನ್ನಿಸ್ತದೆ ಇಲ್ಲಿ ನಮಗೆ. ನಾನು ಪರ್ಚೇಸ್ ಮಾಡ್ತಿದ್ದೆ, ಯಾವ್ದು ತಗೊಂಡ ರಾತ್ರಿನ ಪರ್ಚೇಸ್ ಮಾಡಿದ್ದೆ ಗೈಸ್. ಈಗ ಅಲ್ಲಿ ಇದು ಮರಿಬೇಡ, ಫೋಟೋ ಗೀಟೋ ಎಲ್ಲ ಹುಡುಕ್ತಿದ್ಯಲ್ಲ ಅದನ್ನು ತಗೋ ಗೈಸ್. ಇಲ್ಲಿ ತೊಳಿ ಏನು ಯಾವುದು ಇದಾ ಕೇಳು, ನೆನ್ನೆ ಎಷ್ಟು 600 ಸಮಥಿಂಗ್ ಹೇಳಿತ್ತಾನೆ. ಇದು ಹೆಚ್ಚು ಕಮ್ಮಿ ಇದೊಂದು 3000 ಹೇಳ್ತಾರ ಅಂತ ಗೈಸ್. ಬಟ್ ಏನಂತ ಗೊತ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ಅವೆಲ್ಲ ಸೇರಿದ್ರೆ ಜಾಸ್ತಿ. ಕೆಳಗಿಲ್ಲ ಅಕ್ಕ ಇದರಲ್ಲಿ. ಹಾಂ ಬರ್ದಿದ್ದಾರೆ ಗೈಸ್. ಒಂದೊಂದು 1000 ಇದೆ ಗೈಸ್. 1000ದಲ್ಲಿ ನಮ್ಮ ಮನೆಗೆ ಹೋಗಿ ಬರ್ತೀವಿ, ಬಜೆಟ್ ನಮ್ಮ 1000 ಇದು ಮಾಡ್ತೀವಿ. ಹಾಂ, ಒಬ್ಬ ಚುಚ್ಚಿ ಹಿಂಗೆ ಸಾಯಿಸ್ಬೋದು ಇದರಲ್ಲಿ ಅಲ್ವಾ, ಅಷ್ಟು ಶಾರ್ಪ್ ಇದೆ ಇದು. ಯಾವ ತಗೊಂಡಿದ್ಯಾ? ಇದಾ? ಅಲ್ಲೆಲ್ಲಿ ನೋಡಕ್ಕ, ನೀನೇ ನೋಡ್ಬೇಕು ಆ ಜಾಗದಲ್ಲಿ. ಹೊಟ್ಟೆ ಹಸಿತದೆ ಗೈಸ್, ಸಿಕ್ಕಾಪಟ್ಟೆ. ಏನಾರು ತಿನ್ಕೊಂಡು ಹೋಗ್ಬಿಡೋಣ ಹೋಗ್ತಾ. ಇಲ್ಲಿ ನೀನು ಇದಕ್ಕೆ ಏನಂತ ಕೇಳಿದೆ, ಎಷ್ಟಣ್ಣ ಇದು ಅಂತ ಕೇಳಿದೆ, ಎಷ್ಟಣ್ಣ ಇವೆಲ್ಲ ಅಂದ. ಎಷ್ಟಣ್ಣ ಇವೆಲ್ಲ? ನೀವು ಚೌಕಾಸಿ ಮಾಡ್ಬೇಕಾಯ್ತು. 100 ರೂಪಾಯಿ ಮಾಡ್ಕೊಳ್ಳಿ ಅಂದಿದ ತಕ್ಷಣ ಕೊಡಿ ಅನ್ಬಾರ್ದಾಯ್ತು. ಅವನಿಗೆ ಈಗ ಮನ್ಸಿಗೆ ಬೇಜಾರಾಯ್ತು, ಇನ್ನೂ ಕಡಿಮೆ ಕೇಳ್ಬೇಕಲ್ಲಪ್ಪ, ಕಳಿದ ಚೆನ್ನಾಗಿರೋದು ಅಂತ ಮನ್ಸಿಗೆ ಹೊಡ್ತಾ ಬಿದ್ಬಿಡ್ತು ಕಾರ್ತಿ. ಗೈಸ್, ನಾವು ಇಲ್ಲೇ ದೇವಸ್ಥಾನದ ಕೆಳಗಡೆ ತಿಂಡಿ ಮಾಡಕ್ಕೆ ಬಂದಿದ್ದೀವಿ. ಅಲ್ಲಿಂದ ಒಂದಲ್ಲ, ಮತ್ತೆ ಇನ್ನೂ ಮುಂದೆ ಹೋಗಿ ತಿನ್ನೋದೆಲ್ಲ ಸರಿ ಹೋಗಲ್ಲ. ಆಲ್ರೆಡಿ ಕರೆಕ್ಟ್ ಟೈಮಿಗೆ ತಿಂಡಿ ಮಾಡ್ತಿಲ್ಲ ಇಲ್ಲಿ ಬಂದಾಗ್ಲಿಂದ. ಸೊ ಹಂಗಾಗಿ ಇಲ್ಲೇ ಏನೋ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂತೇಳಿ ಇಲ್ಲಿ ತಿಂಡಿ ತಾಳ್ತಾ ಇದೀವಿ ಗೈಸ್. ಇಲ್ಲೇ ತಿಂದ್ಬಿಡೋಣ ಏನಾರು. ಪಲಾವ್ ತಗೊಂಡಿದ್ದೀವಿ ಗೈಸ್. ಇದು ಪಲಾವ್ ಏನೋ ಟೊಮಟೊ ರೈಸೋ ಗೊತ್ತಿಲ್ಲ, ತಿನ್ನೋಣ ಬನ್ನಿ ಇದನ್ನೇ. ಗೈಸ್ ಬನ್ನಿ ಕೆಳಗಡೆ ದೇವಸ್ಥಾನದ ಊಟ ಹೆಂಗಿದೆ ಅಂತ ನೋಡೋಣ ಶಾಪಲ್ಲಿ. ಓಕೆ 5 ಸ್ಟಾರ್ ಹೋಟೆಲ್ ಅಲ್ಲ, ನ್ಯಾಚುರಲ್ ನಾರ್ಮಲ್ಲು. ಓಕೆ ಟೇಸ್ಟು ಚೆನ್ನಾಗಿದೆ, ಪರವಾಗಿಲ್ಲ. ಹೊಟ್ಟೆ ತುಂಬ ಥರ ತಿನ್ಬೋದು ಗುರು. ಬನ್ನಿ ತಿಂದ್ಬಿಟ್ಟು ಸಿಕ್ಬಿಡ್ತೀನಿ ನಿಮಗೆ.